ಸಿಟಿಯಲ್ಲಿ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಿನ್ನೆಯ ಮಳೆ ತುಸು ತಂಪೆರೆದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ನೀಗ್ತಾ ಇಲ್ಲ. ಕುಡಿಯುವ ನೀರಿಗೆ ಸಿಟಿ ಜನ ಪರದಾಡುವಂತಹ ಪರಿಸ್ಥಿತಿ. ಇದರ ಮಧ್ಯೆ ನಗರದಲ್ಲಿ 208 RO ಯೂನಿಟ್ಗಳು ಸ್ಥಗಿತಗೊಂಡಿದೆ. ಬೆಂಗಳೂರಲ್ಲಿ ಕೈಕೊಟ್ಟ RO ವಾಟರ್ ಯೂನಿಟ್ಸ್. ಸಿಲಿಕಾನ್ ಸಿಟಿಯ 208 RO ವಾಟರ್ ಘಟಕ ಸ್ಥಗಿತ. ಸಿಲಿಕಾನ್ ಸಿಟಿ ಮಳೆ ಬಂದ್ರೆ ಪ್ರವಾಹ, ಬೇಸಿಗೆ ಬಂದ್ರೆ ನೀರಿಗೆ ಹಾಹಾಕಾರ. ಇಂತಹ ಪರಿಸ್ಥಿತಿ ಮಧ್ಯೆ ಜೀವನ ಸಾಗಿಸುತ್ತಿರುವ ಸಿಟಿ ಜನರ ಪಾಡು ಯಾರಿಗೂ ಬೇಡ. ಸರ್ಕಾರ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಬದುಕನ್ನ ಬರಿದಾಗಿಸಿದೆ. ಇದೀಗ ಬೇಸಿಗೆ ಬೆನ್ನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನಗರದಲ್ಲಿ 208 ಕಡೆಗಳಲ್ಲಿ RO ಯೂನಿಟ್ಗಳು ಸ್ಥಗಿತಗೊಂಡಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರುವ ರಿಯಾಲಿಟಿ ಚೆಕ್ನಲ್ಲಿ ಈ ವಿಚಾರ ಬಯಲಾಗಿದೆ. ಭಾಗಶಃ ನಗರದಲ್ಲಿರುವಂತಹ RO ಪ್ಲಾಂಟ್ ಯೂನಿಟ್ಗಳು ಇವತ್ತು ಡ್ರೈ ಆಗಿರುವಂಥದ್ದು. ನಾವಿವಾಗ ಹುಳಿಮಾವು ಬಳಿ ಇರುವಂತಹ ಮುನೇಶ್ವರ ಬಡಾವಣೆಯಲ್ಲಿದ್ದೀವಿ. ಅಲ್ಲಿರುವಂತಹ ಒಂದು RO ಪ್ಲಾಂಟ್ ಕೂಡ ಇವಾಗ ಕ್ಲೋಸ್ ಆಗಿರುವಂಥದ್ದು. ಆದರೆ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗಿಲ್ಲ. ಎರಡೆರಡು ದಿನಕ್ಕೆ ಇದನ್ನ ಓಪನ್ ಮಾಡಿ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಾಕಷ್ಟು ಮಂದಿ RO ವಾಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮನೆಯಲ್ಲಿ ವಾಟರ್ ಪ್ಯೂರಿಫೈ ಹಾಕಿಸಿಕೊಳ್ಳಲಾಗದವರು RO ಯೂನಿಟ್ಗಳ ನೀರು ಬಳಸುತ್ತಿದ್ದಾರೆ. ₹5 ಕೊಟ್ಟು ಕುಡಿಯುವ ನೀರು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇದೀಗ RO ಯೂನಿಟ್ಗಳು ಬಂದ್ ಆಗಿರುವುದು ಸಾಮಾನ್ಯರಿಗೆ ಕುಡಿಯುವ ನೀರಿನ ಸಂಕಷ್ಟ ತಂದೊಡ್ಡಿದೆ. ಯಾವ ಭಾಗದಲ್ಲಿ ಎಷ್ಟು ಯೂನಿಟ್ ಸ್ಥಗಿತ? ಬೆಂಗಳೂರು ಪಶ್ಚಿಮ ಭಾಗದಲ್ಲಿ 54, ಬೆಂಗಳೂರು ಪೂರ್ವ ಭಾಗದಲ್ಲಿ 23, ಬೆಂಗಳೂರು ದಕ್ಷಿಣದಲ್ಲಿ 58, ಬೊಮ್ಮನಹಳ್ಳಿಯಲ್ಲಿ 16, ದಾಸರಹಳ್ಳಿಯಲ್ಲಿ 36, ಮಹದೇವಪುರದಲ್ಲಿ 54, RR ನಗರದಲ್ಲಿ 26, ಯಲಹಂಕದಲ್ಲಿ 15. ನಗರದಲ್ಲಿ ಒಟ್ಟು 1145 RO ವಾಟರ್ ಯೂನಿಟ್ಗಳಿವೆ. ಈ ಪೈಕಿ 208 RO ವಾಟರ್ ಯೂನಿಟ್ ಹಾಳಾಗಿದೆ. ಬೊಮ್ಮನಹಳ್ಳಿ ಕ್ಷೇತ್ರದ ಸಾಕಷ್ಟು ಕಡೆಗಳಲ್ಲಿ RO ಯೂನಿಟ್ಗಳು ಕೈಕೊಟ್ಟಿವೆ. ಶಾಂತಿನಿಕೇತನ ಲೇಔಟ್ನಲ್ಲಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ರೀಸೆಂಟ್ ಕ್ಲೋಸ್ ಆಗಿನೂ ಆಲ್ಮೋಸ್ಟ್ ಒನ್ ಇಯರ್ ಆಯಿತು. ಇದೇ ಥರ ಬೇಸಿಗೆ ಕಾಲದಲ್ಲಿ ನೀರು ಡ್ರೈ ಆಗಿಬಿಟ್ಟು ಅವ್ರ ಬೋರ್ ಫೇಲ್ ಆಯಿತು. ಹಾಗಾಗಿ ಆವಾಗಿಂದ ಇದು ಕ್ಲೋಸ್ ಆಗಿಬಿಟ್ಟಿದೆ. ಇದರಿಂದ ತೊಂದರೆ ಆಗ್ತಿದೆ. ಮುನೇಶ್ವರ ಬಡಾವಣೆಯಲ್ಲೂ ನೀರಿಗೆ ಸಮಸ್ಯೆ ಇದ್ದು, ಕಾವೇರಿ ನೀರು ಬಂದರಷ್ಟೇ RO ಪ್ಲಾಂಟ್ ಓಪನ್ ಮಾಡುವ ಸ್ಥಿತಿ ಇದೆ. ಈಗ ಮಾಡಿದ್ರು 5-6 ಮಾಡಿದ್ರು. 5ರಲ್ಲಿ ಇದು ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಓಪನ್. ಅದು ಸಂಜೆ ಟೈಮ್ ಮಾತ್ರ. ಆ ನೀರು ಎಷ್ಟಿದೆ ಅಷ್ಟು ಮಾತ್ರ. ಎಲ್ಲರಿಗೂ ಸಿಗಲ್ಲ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಎಷ್ಟು ಸಿಕ್ಕುತ್ತೆ ಅಷ್ಟು ತಗೊಂಡು ಒಂದು 10 ಜನ 20 ಜನಕ್ಕೆ ಸಿಗ್ಬೋದು ಅಷ್ಟೇ. ಅದ್ರ ಮೇಲೆ ನೀರು ಸಿಕ್ಕಲ್ಲ. ಒಟ್ನಲ್ಲಿ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ. ಸರಿಪಡಿಸುವ ಗೋಜಿಗೆ BBMP ಮಾತ್ರ ಮುಂದಾಗಿಲ್ಲ. ಸ್ಥಳೀಯವಾಗಿ ಇರುವಂತಹ ಒಂದಿಷ್ಟು RO ಯೂನಿಟ್ಗಳನ್ನು ಹುಡುಕೊಂಡು ಹೋಗಿ ವೆಹಿಕಲ್ಗಳಲ್ಲಿ ಇವತ್ತು ವಾಟರ್ ಕ್ಯಾನ್ಗಳನ್ನು ತರುವಂತಹ ಪರಿಸ್ಥಿತಿ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿಯಲ್ಲಿ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಿನ್ನೆಯ ಮಳೆ ತುಸು ತಂಪೆರೆದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ನೀಗ್ತಾ ಇಲ್ಲ. ಕುಡಿಯುವ ನೀರಿಗೆ ಸಿಟಿ ಜನ ಪರದಾಡುವಂತಹ ಪರಿಸ್ಥಿತಿ. ಇದರ ಮಧ್ಯೆ ನಗರದಲ್ಲಿ 208 RO ಯೂನಿಟ್ಗಳು ಸ್ಥಗಿತಗೊಂಡಿದೆ. ಬೆಂಗಳೂರಲ್ಲಿ ಕೈಕೊಟ್ಟ RO ವಾಟರ್ ಯೂನಿಟ್ಸ್. ಸಿಲಿಕಾನ್ ಸಿಟಿಯ 208 RO ವಾಟರ್ ಘಟಕ ಸ್ಥಗಿತ. ಸಿಲಿಕಾನ್ ಸಿಟಿ ಮಳೆ ಬಂದ್ರೆ ಪ್ರವಾಹ, ಬೇಸಿಗೆ ಬಂದ್ರೆ ನೀರಿಗೆ ಹಾಹಾಕಾರ. ಇಂತಹ ಪರಿಸ್ಥಿತಿ ಮಧ್ಯೆ ಜೀವನ ಸಾಗಿಸುತ್ತಿರುವ ಸಿಟಿ ಜನರ ಪಾಡು ಯಾರಿಗೂ ಬೇಡ. ಸರ್ಕಾರ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಬದುಕನ್ನ ಬರಿದಾಗಿಸಿದೆ. ಇದೀಗ ಬೇಸಿಗೆ ಬೆನ್ನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನಗರದಲ್ಲಿ 208 ಕಡೆಗಳಲ್ಲಿ RO ಯೂನಿಟ್ಗಳು ಸ್ಥಗಿತಗೊಂಡಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರುವ ರಿಯಾಲಿಟಿ ಚೆಕ್ನಲ್ಲಿ ಈ ವಿಚಾರ ಬಯಲಾಗಿದೆ. ಭಾಗಶಃ ನಗರದಲ್ಲಿರುವಂತಹ RO ಪ್ಲಾಂಟ್ ಯೂನಿಟ್ಗಳು ಇವತ್ತು ಡ್ರೈ ಆಗಿರುವಂಥದ್ದು. ನಾವಿವಾಗ ಹುಳಿಮಾವು ಬಳಿ ಇರುವಂತಹ ಮುನೇಶ್ವರ ಬಡಾವಣೆಯಲ್ಲಿದ್ದೀವಿ. ಅಲ್ಲಿರುವಂತಹ ಒಂದು RO ಪ್ಲಾಂಟ್ ಕೂಡ ಇವಾಗ ಕ್ಲೋಸ್ ಆಗಿರುವಂಥದ್ದು. ಆದರೆ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗಿಲ್ಲ. ಎರಡೆರಡು ದಿನಕ್ಕೆ ಇದನ್ನ ಓಪನ್ ಮಾಡಿ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಾಕಷ್ಟು ಮಂದಿ RO ವಾಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮನೆಯಲ್ಲಿ ವಾಟರ್ ಪ್ಯೂರಿಫೈ ಹಾಕಿಸಿಕೊಳ್ಳಲಾಗದವರು RO ಯೂನಿಟ್ಗಳ ನೀರು ಬಳಸುತ್ತಿದ್ದಾರೆ. ₹5 ಕೊಟ್ಟು ಕುಡಿಯುವ ನೀರು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇದೀಗ RO ಯೂನಿಟ್ಗಳು ಬಂದ್ ಆಗಿರುವುದು ಸಾಮಾನ್ಯರಿಗೆ ಕುಡಿಯುವ ನೀರಿನ ಸಂಕಷ್ಟ ತಂದೊಡ್ಡಿದೆ. ಯಾವ ಭಾಗದಲ್ಲಿ ಎಷ್ಟು ಯೂನಿಟ್ ಸ್ಥಗಿತ?
ಬೆಂಗಳೂರು ಪಶ್ಚಿಮ ಭಾಗದಲ್ಲಿ 54, ಬೆಂಗಳೂರು ಪೂರ್ವ ಭಾಗದಲ್ಲಿ 23, ಬೆಂಗಳೂರು ದಕ್ಷಿಣದಲ್ಲಿ 58, ಬೊಮ್ಮನಹಳ್ಳಿಯಲ್ಲಿ 16, ದಾಸರಹಳ್ಳಿಯಲ್ಲಿ 36, ಮಹದೇವಪುರದಲ್ಲಿ 54, ಆರ್ಆರ್ ನಗರದಲ್ಲಿ 26, ಯಲಹಂಕದಲ್ಲಿ 15. ನಗರದಲ್ಲಿ ಒಟ್ಟು 1145 ಆರ್ಒ ವಾಟರ್ ಯೂನಿಟ್ಗಳಿವೆ. ಈ ಪೈಕಿ 208 ಆರ್ಒ ವಾಟರ್ ಯೂನಿಟ್ ಹಾಳಾಗಿದೆ. ಬೊಮ್ಮನಹಳ್ಳಿ ಕ್ಷೇತ್ರದ ಸಾಕಷ್ಟು ಕಡೆಗಳಲ್ಲಿ ಆರ್ಒ ಯೂನಿಟ್ಗಳು ಕೈಕೊಟ್ಟಿವೆ. ಶಾಂತಿನಿಕೇತನ ಲೇಔಟ್ನಲ್ಲಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ರೀಸೆಂಟ್ ಕ್ಲೋಸ್ ಆಗಿನೂ ಆಲ್ಮೋಸ್ಟ್ ಒನ್ ಇಯರ್ ಆಯಿತು. ಇದೇ ಥರ ಬೇಸಿಗೆ ಕಾಲದಲ್ಲಿ ನೀರು ಡ್ರೈ ಆಗಿಬಿಟ್ಟು ಅವ್ರ ಬೋರ್ ಫೇಲ್ ಆಯಿತು. ಹಾಗಾಗಿ ಆವಾಗಿಂದ ಇದು ಕ್ಲೋಸ್ ಆಗಿಬಿಟ್ಟಿದೆ. ಇದರಿಂದ ತೊಂದರೆ ಆಗ್ತಿದೆ. ಮುನೇಶ್ವರ ಬಡಾವಣೆಯಲ್ಲೂ ನೀರಿಗೆ ಸಮಸ್ಯೆ ಇದ್ದು, ಕಾವೇರಿ ನೀರು ಬಂದರಷ್ಟೇ ಆರ್ಒ ಪ್ಲಾಂಟ್ ಓಪನ್ ಮಾಡುವ ಸ್ಥಿತಿ ಇದೆ. ಈಗ ಮಾಡಿದ್ರು 5-6 ಮಾಡಿದ್ರು, 5ರಲ್ಲಿ ಇದು ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಓಪನ್. ಅದೇ ಸಂಜೆ ಟೈಮ್ ಮಾತ್ರ. ಆ ನೀರು ಎಷ್ಟಿದೆ ಅಷ್ಟು ಮಾತ್ರ, ಎಲ್ಲರಿಗೂ ಸಿಕ್ಕಲ್ಲ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಎಷ್ಟು ಸಿಕ್ಕುತ್ತೆ ಅಷ್ಟು ತಗೊಂಡು ಒಂದು 10 ಜನ 20 ಜನಕ್ಕೆ ಸಿಗ್ಬೋದು ಅಷ್ಟೇ. ಅದ್ರ ಮೇಲೆ ನೀರು ಸಿಕ್ಕಲ್ಲ. ಒಟ್ನಲ್ಲಿ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ. ಸರಿಪಡಿಸುವ ಗೋಜಿಗೆ ಬಿಬಿಎಂಪಿ ಮಾತ್ರ ಮುಂದಾಗಿಲ್ಲ. ಸ್ಥಳೀಯವಾಗಿ ಇರುವಂತಹ ಒಂದಿಷ್ಟು ಆರ್ಒ ಯೂನಿಟ್ಗಳನ್ನು ಹುಡುಕೊಂಡು ಹೋಗಿ ವೆಹಿಕಲ್ಗಳಲ್ಲಿ ಇವತ್ತು ವಾಟರ್ ಕ್ಯಾನ್ಗಳನ್ನು ತರುವಂತಹ ಪರಿಸ್ಥಿತಿ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿಯಲ್ಲಿ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಿನ್ನೆಯ ಮಳೆ ತುಸು ತಂಪೆರೆದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ನೀಗ್ತಾ ಇಲ್ಲ. ಕುಡಿಯುವ ನೀರಿಗೆ ಸಿಟಿ ಜನ ಪರದಾಡುವಂತಹ ಪರಿಸ್ಥಿತಿ. ಇದರ ಮಧ್ಯೆ ನಗರದಲ್ಲಿ 208 ಆರ್ಒ ಯೂನಿಟ್ಗಳು ಸ್ಥಗಿತಗೊಂಡಿದೆ. ಬೆಂಗಳೂರಲ್ಲಿ ಕೈಕೊಟ್ಟ ಆರ್ಒ ವಾಟರ್ ಯೂನಿಟ್ಸ್. ಸಿಲಿಕಾನ್ ಸಿಟಿಯ 208 ಆರ್ಒ ವಾಟರ್ ಘಟಕ ಸ್ಥಗಿತ. ಸಿಲಿಕಾನ್ ಸಿಟಿ ಮಳೆ ಬಂದ್ರೆ ಪ್ರವಾಹ, ಬೇಸಿಗೆ ಬಂದ್ರೆ ನೀರಿಗೆ ಹಾಹಾಕಾರ. ಇಂತಹ ಪರಿಸ್ಥಿತಿ ಮಧ್ಯೆ ಜೀವನ ಸಾಗಿಸುತ್ತಿರುವ ಸಿಟಿ ಜನರ ಪಾಡು ಯಾರಿಗೂ ಬೇಡ. ಸರ್ಕಾರ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಬದುಕನ್ನ ಬರಿದಾಗಿಸಿದೆ. ಇದೀಗ ಬೇಸಿಗೆ ಬೆನ್ನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನಗರದಲ್ಲಿ 208 ಕಡೆಗಳಲ್ಲಿ ಆರ್ಒ ಯೂನಿಟ್ಗಳು ಸ್ಥಗಿತಗೊಂಡಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರುವ ರಿಯಾಲಿಟಿ ಚೆಕ್ನಲ್ಲಿ ಈ ವಿಚಾರ ಬಯಲಾಗಿದೆ. ಭಾಗಶಃ ನಗರದಲ್ಲಿರುವಂತಹ ಆರ್ಒ ಪ್ಲಾಂಟ್ ಯೂನಿಟ್ಗಳು ಇವತ್ತು ಡ್ರೈ ಆಗಿರುವಂಥದ್ದು. ನಾವಿವಾಗ ಹುಳಿಮಾವು ಬಳಿ ಇರುವಂತಹ ಮುನೇಶ್ವರ ಬಡಾವಣೆಯಲ್ಲಿದ್ದೀವಿ. ಅಲ್ಲಿರುವಂತಹ ಒಂದು ಆರ್ಒ ಪ್ಲಾಂಟ್ ಕೂಡ ಇವಾಗ ಕ್ಲೋಸ್ ಆಗಿರುವಂಥದ್ದು. ಆದರೆ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗಿಲ್ಲ. 2 ದಿನಕ್ಕೆ ಇದನ್ನ ಓಪನ್ ಮಾಡಿ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಾಕಷ್ಟು ಮಂದಿ ಆರ್ಒ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮನೆಯಲ್ಲಿ ವಾಟರ್ ಪ್ಯೂರಿಫೈ ಹಾಕಿಸಿಕೊಳ್ಳಲಾಗದವರು ಆರ್ಒ ಯೂನಿಟ್ಗಳ ನೀರು ಬಳಸುತ್ತಿದ್ದಾರೆ. ₹5 ಕೊಟ್ಟು ಕುಡಿಯುವ ನೀರು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇದೀಗ ಆರ್ಒ ಯೂನಿಟ್ಗಳು ಬಂದ್ ಆಗಿರುವುದು ಸಾಮಾನ್ಯರಿಗೆ